ಆಯ್ತದ. ನೀವಲ್ಲಿ ನಿಂತಿದ್ದೀರಿ ಅಂತ ನಾವು ಈ ಕಡೆ ಮಧ್ಯದಲ್ಲಿ ಬಂದ್ಬಿಟ್ಟಿರೋದು ಯಾರ್ತೆ ಬೈನ ಬರಬೇಕಾ? ಇಲ್ಲಿ ನೋಡು, ತಗೋ ಇಲ್ಲಿಗೆ ನೋಡಿ, ಇಲ್ಲಿ ನಾನು ತೆಗಿತಾ ಇದ್ದೀನಿ ನೋಡು, ಹಿಂಗೆ ತೆಗಿ. ನಾನು ನಿನ್ಗೆ ನಿಖಿಲ್ ಕುಮಾರಸ್ವಾಮಿ ಅವ್ರಿಗೆ ಕುಮಾರಸ್ವಾಮಿ ಅವ್ರಿಗೆ ನಮ್ಮ ಯುವ ನಾಯಕರಾದಂಥ ನಿಖಿಲ್ ಕುಮಾರಸ್ವಾಮಿ ಅವರು ಮತ್ತು ಕರ್ನಾಟಕದ ಭವಿಷ್ಯ ಎಂದೇ ನಾವು ಬಿಂಬಿಸಿರುವಂಥ ನಮ್ಮ ನಿಖಿಲ್ ಅಣ್ಣ ಅವರ ಹುಟ್ಟದ ಹಬ್ಬದ ಪ್ರಯುಕ್ತ ಇವತ್ತಿನ ದಿವಸ ತಾಯಿ ಚಾಮುಂಡೇಶ್ವರಿ ದೇವಿಗೆ ಪೂಜೆ ಸಲ್ಲಿಸಿ ನಂತರ ವೃದ್ಧಾಶ್ರಮಗಳಿಗೆ ಊಟದ ವ್ಯವಸ್ಥೆ ಮಾಡಿಸಿ ನಂತರ ನಮ್ಮ ಸರ್ಕಾರಿ ಆಸ್ಪತ್ರೆಗೆ ರೋಗಿಗಳಿಗೆ ಹಣ್ಣು ಹಂಪಲ ಕೊಡೋದ್ರ ಮುಖಾಂತರ ಅಂಗವಿಕಲರ ಶಾಲೆಯಲ್ಲಿ ಕೊನೆಯಲ್ಲಿ ನಮ್ಮ ಅಂಗವಿಕಲರ ಅಂಧರ ಶಾಲೆ BGS ಸ್ಕೂಲ್ನಲ್ಲಿ ಅವರ ಹುಟ್ಟುಹಬ್ಬವನ್ನು ಅಲ್ಲಿ ನಮ್ಮ ಗೌರವಾನ್ವಿತ ಮುಖಂಡರೆಲ್ಲರ ನೇತೃತ್ವದಲ್ಲಿ ಮತ್ತೆ ಅಲ್ಲಿರುವ ಮಕ್ಕಳ ಕೈಯಲ್ಲಿ ನಮ್ಮ ಅಂಗವಿಕಲ ಮಕ್ಕಳ ಕೈಯಲ್ಲಿ ಕೇಕ್ ಕಟ್ ಮಾಡಿಸುವ ಮುಖಾಂತರ ಅವರ ಹುಟ್ಟುಹಬ್ಬದ ಆಚರಣೆಯನ್ನು ಸರಳವಾಗಿ ಆಚರಿಸುವುದಾಗಿ ನಮ್ಮ ಪಕ್ಷದ ಎಲ್ಲ ಮುಖಂಡರು ತೀರ್ಮಾನಿಸಿರುವುದರಿಂದ ನಾವು ಅವರ ಹುಟ್ಟುಹಬ್ಬವನ್ನು ಸರಳವಾಗಿ ಆಚರಿಸುತ್ತಿದ್ದೇವೆ. ಭಗವಂತ ಅವರಿಗೆ ಆಯುಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ನಮ್ಮ ಎಲ್ಲರ ಗೌರವಾನ್ವಿತ ಮುಖಂಡರ ನೇತೃತ್ವದಲ್ಲಿ ಅವರಿಗೆ ಹಾರೈಸುತ್ತಾ ನಮ್ಮ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. ಕರ್ನಾಟಕದ ಯುವ ಜನತಾಳದ ರಾಜ್ಯಾಧ್ಯಕ್ಷರಾದಂಥ ನಿಖಿಲ್ ಕುಮಾರಸ್ವಾಮಿ ಅವರ ಹುಟ್ಟುಹಬ್ಬದ ಪ್ರಯುಕ್ತವಾಗಿ
ರಾಮನಗರದಲ್ಲಿ ಇವತ್ತು ಎಲ್ಲ JDS ಪಕ್ಷದ ಕಾರ್ಯಕರ್ತರು ಮತ್ತು ಮುಖಂಡರುಗಳ ನೇತೃತ್ವದಲ್ಲಿ ತಾಯಿ ಚಾಮುಂಡೇಶ್ವರಿ ಅವರ ಆಶೀರ್ವಾದ ನಾವೆಲ್ಲರೂ ಪಡೆದು ಅವ್ರಿಗೂ ಕೂಡ ಆಯಸ್ಸು ಆರೋಗ್ಯ ಎಲ್ಲ ಭಗವಂತ ಆ ತಾಯಿ ಕರುಣಿಸಲಿ ಅಂತ ನಾವೆಲ್ಲರೂ ಕೂಡ ಕೇಳ್ಕೊಂಡಿದ್ದೀವಿ. ಮತ್ತು ನೆಕ್ಸ್ಟ್ ಮುಂದೆ ಇವಾಗ 11:11:30 ಹೊತ್ತಿಗೆ ಅಂಧರ ಶಾಲೆಯ ಮಕ್ಕಳಿಗೆ ಅವರ ಸಮ್ಮುಖದಲ್ಲಿ ಅವರ ಹುಟ್ಟುಹಬ್ಬದ ಕೇಕ್ನ ಕಟ್ ಮಾಡಿ ಅವ್ರ ಶುಭಾಶಯನ ಕೋರ್ತೇವೆ. ಮತ್ತು ಇದು ಗೌರ್ಮೆಂಟು ಸ್ಕೂಲ್ನ ಇದು ಹಾಸ್ಪಿಟ್ಲಲ್ಲಿ ರೋಗಿಗಳಿಗೆ ಹಣ್ಣು ಹಂಪಲ ವಿತರಣೆಯನ್ನು ಮಾಡಲಿದ್ದೇವೆ. ಆ ಭಗವಂತ HD ಕುಮಾರಸ್ವಾಮಿ ಅವರ ಸುಪುತ್ರರಿಗೆ ಆಯಸ್ಸು ಆರೋಗ್ಯ ಎಲ್ಲ ಕೊಟ್ಟು ಮುಂದೆ ಇನ್ನೂ ರಾಜ್ಯಾಧ್ಯಕ್ಷರಾಗಿ ಯಶಸ್ವಿಯಾಗಿ ಪಕ್ಷವನ್ನು ಸಂಘಟನೆ ಮಾಡಲಿ ಅಂತ ನಾವೆಲ್ಲ ಕೇಳ್ಕೊಳ್ತೇವೆ. ಒಂದು ನಿಮಿಷ ಯಾರು ಗಾಬರಿ ಮಾಡ್ಕೊಳ್ಳೋದು ಬೇಡ, ನಿಧಾನಕ್ಕೆ ಮಾಡೋಣ. ತಿನ್ನಿಸ್ಬಿಡಿ, ಒಬ್ರಿಗೊಬ್ರು ತಿನ್ನಿಸ್ಬಿಡಿ. ಡಾಕ್ಟರ್ಗೆ ತಿನ್ನಿಸಿ. ಓಕೆ. ಏನು ಈ ದಿನ ನಮ್ಮ ಯುವ ನಾಯಕರಾದಂಥ ನಿಖಿಲ್ ಕುಮಾರಸ್ವಾಮಿರವರು ಹುಟ್ಟುಹಬ್ಬವನ್ನು ಆಚರಿಸ್ಕೊತಾ ಇದ್ದಾರೆ. ಸೊ ಇವತ್ತೇನು ನಮ್ಮ ರಾಮನಗರದ ಎಲ್ಲ JDS ಪಕ್ಷದ ಕಾರ್ಯಕರ್ತರು ಇವತ್ತು ಅಧ್ಯಕ್ಷರ ಸಮ್ಮುಖದಲ್ಲಿ ಇವತ್ತು ಅಂಧರ ಶಾಲೆಯಲ್ಲಿ ಮತ್ತು ಹಾಸ್ಪಿಟ್ಲಲ್ಲಿ ಹಣ್ಣುಗಳನ್ನ ವಿತರಣೆ ಮಾಡಿಕೊಂಡು ಸೊ ಏನು ಇವತ್ತು ಹುಟ್ಟುಹಬ್ಬನ ಆಚರಣೆ ಮಾಡ್ತಾಯಿದ್ದೀವಿ. ಒಂದು ಭಾಳ ವ್ಯವಸ್ಥಿತವಾಗಿ ಒಂದು ಪ್ರಾಯೋಜಿತ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾಯಿದ್ದೀವಿ. ಸೊ ದೇವರು ಅವ್ರಿಗೆ ಒಳ್ಳೆ ಆಯುರ ಐಶ್ವರ್ಯ ಆರೋಗ್ಯ ಮತ್ತು ಒಳ್ಳೆ ಅಧಿಕಾರನ ಕೊಡಲಿ ಅಂತೇಳಿ ನಾನು ದೇವರಲ್ಲಿ ಪ್ರಾರ್ಥಿಸ್ಕೊಂಡು ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನು ತಿಳಿಸ್ತೀನಿ. ಧನ್ಯವಾದಗಳು.
ಇರಲಿ. ಇವತ್ತು ನಮ್ಮ ನಾಯಕರಾದಂಥ ನಿಖಿಲಣ್ಣ ಅವರು ಹುಟ್ಟುಹಬ್ಬದ ಪ್ರಯುಕ್ತ ಸರಳವಾಗಿ ಅವ್ರು ಬರದೇ ಇರೋ ಕಾರಣ ಸರಳವಾಗಿ ಆಚರಣೆ ಮಾಡಿದ್ದೀವಿ. ಅದರಿಂದ ಇಲ್ಲಿ ಅಂದ್ರ ಶಾಲೆಯಲ್ಲಿ ಸ್ವಲ್ಪ ಅರ್ಥಪೂರ್ಣವಾಗಿರಲಿ ಅಂದ್ಬಿಟ್ಟು ಆ ಕಾರ್ಯಕ್ರಮನ ನಮ್ಮ ಮಾಸ್ಟರ್ಗಳು, ನಮ್ಮ ಶಾಲೆ ಸ್ವಾಮಿಗಳು ಆಶೀರ್ವಾದದಿಂದ ನಮ್ಮ ನಿಖಿಲಣ್ಣನಿಗೆ ಒಳ್ಳೇದಾಗಲಿ, ಆಯುಷ್ ಆರೋಗ್ಯ ಹೆಚ್ಚಿ, ರಾಜಕಾರಣದಲ್ಲಿ ಒಳ್ಳೆ ಅಧಿಕಾರ ಸಿಗಲಿ ಅಂತ ಹೇಳಿ ನಮ್ಮ ಮಠದಿಂದ ಆಶೀರ್ವಾದಕ್ಕೋಸ್ಕರ ಇಲ್ಲಿ ಬಂದು ನಮ್ಮ ಅಂಧ ಮಕ್ಕಳ ಮಧ್ಯೆ ಆಚರಣೆ ಮಾಡಿದ್ದೀವಿ. ಈ ದಿನ ನಮ್ಮ ನಿಖಿಲಣ್ಣವರ ಹುಟ್ಟುಹಬ್ಬದ ಪ್ರಯುಕ್ತ ಈಗಾಗಲೇ ನಿಮ್ಗೆ ಗೊತ್ತಿರೋಂಗೆ ಈಗ ದೇವಸ್ಥಾನದಲ್ಲಿ ಅವರಿಗೆ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಆಯುಷ್ಯ ಆರೋಗ್ಯ ಕೊಡಲಿ ಅಂತ ಕೇಳ್ಕೊಳ್ತಾ, ಮತ್ತು ಮುಂದಿನ ದಿನಗಳಲ್ಲಿ ಅವ್ರ ರಾಜಕೀಯ ಭವಿಷ್ಯ ಉಜ್ವಲವಾಗಲಿ ಅಂತ ನಾವು ಇವತ್ತು ಚಾಮುಂಡೇಶ್ವರಿ ದೇವಸ್ಥಾನದಲ್ಲಿ ಎಲ್ಲರೂ ನಮ್ಮ ಕಾರ್ಯಕರ್ತ ಬಂಧುಗಳು, JDS ಪಕ್ಷದ ಮುಖಂಡರುಗಳು ಇವತ್ತು ಪೂಜೆಯನ್ನು ಸಲ್ಲಿಸಿದ್ದೀವಿ. ನಂತರ ನಾವು ಹಾಸ್ಪಿಟ್ಲಿಗೆ ಬಂದು 100 ಜನ ಮಿನಿಮಮ್ ಅಲ್ಲಿರುವಂಥ ಎಲ್ಲ ರೋಗಿಗಳಿಗೆ ಹಣ್ಣು ಹಂಪಲುಗಳನ್ನು ಹಂಚಿ ಇವತ್ತು ಅವರ ಹೆಸರಲ್ಲಿ ಒಂದು ಒಳ್ಳೆ ಅಭಿಪ್ರಾಯ ಬರಲಿ ಅಂತೇಳಿ ಆ ರೋಗಿಗಳಿಗೆ ಹಣ್ಣು ಹಂಪಲುಗಳನ್ನು ಹಂಚಿದ್ದೀವಿ. ಮತ್ತು ಅಲ್ಲಿಂದ ಬಂದು ಇಲ್ಲಿ ವೃದ್ಧಾಶ್ರಮಗಳಿಗೆ ಇವತ್ತು ನಾವು ಅವರ ಹೆಸರಿನಲ್ಲಿ ಇವತ್ತು ಒಂದೇ ಅಲ್ಲಿ ಹಣ್ಣು ಹಂಪಲುಗಳನ್ನು ಹಂಚು ಮತ್ತು ಊಟ ವ್ಯವಸ್ಥೆಗಳನ್ನು ಕೂಡ ಮಾಡಿದ್ದೀವಿ. ನಂತರ ಇಲ್ಲಿ ಅಂಧ ಮಕ್ಕಳ ಶಾಲೆಗೆ ಬಂದ್ಬಿಟ್ಟು ಸುಮಾರು ಎಲ್ಲ ಮಕ್ಕಳಿಗೂ ಇವತ್ತು ಅವರ ನಿಖಿಲಣ್ಣವರ ಹೆಸರಿನಲ್ಲಿ ಕೇಕನ್ನು ಕಟ್ ಮಾಡೋದ್ರ ಮುಖಾಂತರ ಅವರ ಹೆಸರಿನಲ್ಲಿ ಸಂಭ್ರಮವನ್ನು ಆಚರಿಸಿ ಅಲ್ಲಿರುವ ಮಕ್ಕಳಿಗೆಲ್ಲ ನಾವು ಇವತ್ತು ನಮ್ಮ ಪಕ್ಷದ ವತಿಯಿಂದ ಊಟದ ವ್ಯವಸ್ಥೆಯನ್ನು ಕೂಡ ಮಾಡಿ ನಮ್ಮ ಮುಖಂಡರೆಲ್ಲರೂ ಕೂಡ ಇವತ್ತು ಸಂತೋಷದಿಂದ ಈ ಹಬ್ಬವನ್ನು ಒಂದು ಹಬ್ಬದ ರೀತಿಯಲ್ಲಿ ಆಚರಿಸಿದ್ದಾರೆ. ನಿಖಿಲಣ್ಣವರು ಅನುಪಸ್ಥಿತಿಯಲ್ಲಿ ಇದ್ರೂ ಕೂಡ ಅವರು ಮುಂದಿನ ದಿನಗಳಲ್ಲಿ ಒಂದು ಉತ್ತಮವಾದ ಭವಿಷ್ಯ ಸಿಗಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡಿ ಅವರು ರಾಮನಗರದಲ್ಲೇ ನಿಲ್ಲಬೇಕು ಅಂತ ನಾವೆಲ್ಲರ ಒಕ್ಕೂಲಿಂದ ಒತ್ತಾಯವನ್ನು ಮಾಡಿ ಇವತ್ತು ನಾವು ಈ ಒಂದು ಸಂಭ್ರಮವನ್ನು ಆಚರಿಸ್ತಾ ಇದ್ದೀವಿ. ನಿಖಿಲಣ್ಣವರು ಮುಂದೆ ರಾಜಕೀಯವಾಗಿ ಉಜ್ವಲ ಭವಿಷ್ಯ ಇದೆ. ಅವ್ರ ಮುಂದೆ ಒಂದಿನ ಈ ರಾಜ್ಯದ ಒಂದು ಚುಕ್ಕಾಣಿ ಹಿಡಿಯೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಮುಂದಿನ ದಿನಗಳಲ್ಲಿ ನಮ್ಮ ಸನ್ಮಾನ್ಯ HD ಕುಮಾರಸ್ವಾಮಿ ಅವರು ಕೂಡ ಈ ಕ್ಷೇತ್ರದಲ್ಲಿ ಹಲವಾರು ಅಭಿವೃದ್ಧಿ ಕಾರ್ಯಕ್ರಮ ಮಾಡಿದ್ದಾರೆ. ಇನ್ನು ಮುಂದಿನ ದಿನಗಳಲ್ಲಿ ಹೆಚ್ಚಿನ ಅಭಿವೃದ್ಧಿ ಕೆಲಸವನ್ನು ಮಾಡೋದಕ್ಕೆ ಈ ಜಿಲ್ಲೆಗೆ ಒಂದು ಪಣತೊಟ್ಟಿ ಕೆಲಸ ಮಾಡ್ತಾರೆ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ನಿಖಿಲಣ್ಣವರಿಗೆ ಮತ್ತೊಮ್ಮೆ ನಾನು ಶುಭವನ್ನು ಕೋರ್ತಾ ಇದ್ದೀನಿ.